ಬರ್ಡ್ ಫಾರ್ಮಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವೀಗ ನೋಡ್ತಾ ಇದ್ದೀರಾ ನಮ್ಮ ಒಂದು ಮೇಕೆಯಿಂದ ಶುರುವಾದಂಥ ಮೇಕೆ ಸಾಕಾಣಿಕೆ ಜರ್ನಿ ಬಗ್ಗೆ. ಇದು ನಮ್ಮ ಮನೆಯಲ್ಲಿ ಫಸ್ಟ್ ಟೈಮ್ ಸಾಕಂತ ಮೊದಲನೇ ಓತ್ ಮರಿ. ಇದು ಅರೌಂಡ್ ಒಂದು 2 ವರ್ಷಕ್ಕೆ 30ರಿಂದ 35 kg ಮೀಟ್ ಬೀಳೋಂಗೆ ಡೆವಲಪ್ ಆಗಿತ್ತು. ಅದಾದ ನಂತರ ನಾವು ಒಂದು ಹೆಣ್ಣು ಮೇಕೆ ಮತ್ತು ಒಂದು ಗಂಡು ಮೇಕೆನ ತಗೊಂಡ್ಬರ್ತೀವಿ. ಅವು ತುಂಬಾ ಚಿಕ್ಕ ಮರಿ ತಗೊಂಡ್ಬಂದಿರ್ತೀವಿ. ಒಂದು 3ರಿಂದ 4 ತಿಂಗಳಾದ್ಮೇಲೆ ಸ್ವಲ್ಪ ಗ್ರೋತ್ ಆಗಿರ್ತವೆ. ಅವುಗಳಿಗೆ ನೆಲದಲ್ಲೇ ನಾವು ಮೇವು ಹಾಕ್ತಾ ಇರ್ತೀವಿ. ಆದರೆ ಮೇವನ್ನ ತುಳ್ಕೊಂಡು ವೇಸ್ಟ್ ಮಾಡೋದ್ರಿಂದ ಫಸ್ಟ್ ಟೈಮ್ ನಾವು ಚಿಕ್ಕದಾಗಿ ಮೇವಿನ ತೊಟ್ಟಿ ಮಾಡಿಸ್ತೀವಿ. ನೆಕ್ಸ್ಟ್ ನಾನು ಅಲ್ಲಿಂದ ಏನು ಮಾಡ್ತೀನಿ ಅಂದರೆ ನೆಕ್ಸ್ಟ್ ಫಾರ್ಮ್ ವಿಸಿಟ್ ಮಾಡೋದನ್ನು ಸ್ವಲ್ಪ ಯಾರೋ ಹೇಳಿದ್ರು, ಫಾರ್ಮ್ ವಿಸಿಟ್ ಮಾಡು, ಚಿಕ್ಕದಾಗಿ ಮಾಡಿದ್ರು ಪರವಾಗಿಲ್ಲ ಅಂತೇಳಿ. ಆನಂತರ ನಾನು ನಂದಿ ಬೆಟ್ಟದಲ್ಲಿ ಪಕ್ಕದಲ್ಲಿರುವಂಥ ಗ್ರೀನ್ ಎಕರ್ಸ್ ಗೋಟ್ ಫಾರ್ಮ್ನ ವಿಸಿಟ್ ಮಾಡ್ತೀನಿ. ಅಲ್ಲಿ ವುಡ್ಡಲ್ಲಿ ಮಾಡಿರ್ತಾರೆ ಮತ್ತು ಮೇವಿನ ತೊಟ್ಟಿಗಳನ್ನ ಮಾಡಿರ್ತಾರೆ. ಹೈಟಾಗಿರುತ್ತೆ. ವುಡ್ಡಲ್ಲಿ ಮಾಡಿರೋದ್ರಿಂದ ವುಡ್ಡನ್ನು ಪ್ರತಿದಿನ ಗುಡಿಸೋವಂಥ ಸಮಸ್ಯೆ ಹಾಗೂ ಮೇಕೆ ಗಂಜಲಕ್ಕೆ ಅದು ಉನಿಯುವಂಥದ್ದು ಅಂದರೆ ಹಸಿಯಾಗುವಂಥದ್ದು ಇರ್ತದೆ. ಇದರಿಂದ ನನಗೆ ಯಾಕೋ ವುಡ್ಡಲ್ಲಿ ಮಾಡೋದಷ್ಟು ಸರಿ ಅನಿಸಲ್ಲ ಅಂತ ಅನ್ನಿಸ್ತು. ಅದಕ್ಕೆ ನಾನೇನು ಮಾಡಿದೆ, ಬೇರೆ ಇನ್ನೊಂದು ಫಾರ್ಮ್ನ ವಿಸಿಟ್ ಮಾಡ್ತೀನಿ. ನೆಕ್ಸ್ಟ್ ಫಾರ್ಮ್ ಯಾವ್ದು ವಿಸಿಟ್ ಮಾಡ್ತೀನಿ ಅಂತ ಅಂದರೆ ಫಾರ್ಮ್ನ ನಾನು ದೊಡ್ಡಬಳ್ಳಾಪುರದಲ್ಲಿ ವಿಸಿಟ್ ಮಾಡ್ತೀನಿ. ಅವರೊಬ್ಬರು ಡಾಕ್ಟ್ರು ಸಾಕಿರ್ತಾರೆ. ಅವ್ರ ತಾಯಿಗೆ ಏನೋ ಹುಷಾರಿಲ್ಲ ಅಂತ ಹೇಳಿ ಮೇಕೆ ಹಾಲು ಕೊಡಬೇಕು ಅಂತ ಹೇಳಿ ಅವರು ನೆಲದಲ್ಲೇ ಸಾಕಿರ್ತಾರೆ. ಅವ್ರ ಮೇಕೆಗಳೆಲ್ಲ ಪಿಂಕ್ ಮೇಕೆಗಳಾಗಿರ್ತವೆ. ಈ ವಿಡಿಯೋದಲ್ಲಿ ನೋಡ್ತೀರಿ, ಇವಾಗ ನೋಡಿ. ಈ ಮೇಕೆಗಳು ವಾರ್ಷಿಕವಾಗಿ 50ರಿಂದ 80 kg ತೂಕ ಬರ್ತವೆ ಅಂತ ಹೇಳಿದರು. ನಾವು ನೋಡ್ದೋ, ನೆಲದಲ್ಲಿ ಸಾಕಿದ್ದಾರೆ, ಚೆನ್ನಾಗಿದೆ, ಆರೋಗ್ಯವಾಗಿದ್ದು. ಅಂದರೆ ಪ್ರತಿದಿನ ತೊಳೆಯೋದು, ಗುಡಿಸೋದು ಎಲ್ಲ ಇರ್ತಿತ್ತು. ನೆಕ್ಸ್ಟ್ ಅಲ್ಲಿಂದ ನಾವು ಹಾಗೆ ಬಿಡುವು ಮಾಡ್ಕೊಂಡು ನಾವು ನೆಕ್ಸ್ಟ್ ವಸಂತ್ ಫಾರ್ಮ್ ಮಂಡ್ಯ ಡಾರ್ಪರ್ ಫಾರ್ಮ್ಗೆ ನಾವು ಎಂಟ್ರಿ ಆಗ್ತೀವಿ. ಅಲ್ಲಿ ತುಂಬ ಚೆನ್ನಾಗಿ ಸಾಕಿರ್ತಾರೆ. ಮತ್ತು ಮೇಯ್ನಾಗಿ ಏನು ಅಂತ ಅಂದರೆ ವಸಂತ್ ಗೋಟ್ ಫಾರ್ಮು ಹೈಟೆಕ್ ಆಗಿತ್ತು ಮತ್ತು ಪ್ಲಾಸ್ಟಿಕ್ ಮ್ಯಾಟರ್ನ ಯೂಸ್ ಮಾಡಿದರು. ಎಲ್ಲ ಹೈಜೆನಿಕಾಗಿ ಕಾಣ್ತಿತ್ತು. ಮತ್ತು ಹೈಟು ಪಿಚ್ಕೆ ಬೀಳಲಿಕ್ಕೆ ಅಂತಲೇ 6 feet ಹೈಟ್ ಮಾಡಿದ್ರು, ತುಂಬ್ಕೊಳ್ಳೋಕ್ಕೂ ಭಾಳ ಅನುಕೂಲ ಆಗುತ್ತೆ ಅಂತ. ನಾನು ಅಲ್ಲಿಂದ ಒಂದು ಡಿಸಿಷನ್ಗೆ ಬರ್ತೀನಿ. ಸ್ಟಿಕ್ ಮ್ಯಾಟ್ದೆ ಮಾಡೋಣ ಅಂತ ಡಿಸಿಷನ್ ಬರ್ತೀನಿ. ನೆಕ್ಸ್ಟ್ ನಾನು ಗಿಡಗಳನ್ನ ರೆಡಿ ಮಾಡ್ತೀನಿ. ಅಕ್ಸೆ ಗಿಡಗಳನ್ನ ರೆಡಿ ಮಾಡ್ಕೊಂಡು ಫಸ್ಟ್ ಮೇವು ಪ್ರಿಫರೆನ್ಸ್ ಮಾಡಬೇಕು ಅಂತೇಳಿ ಅಕ್ಸೆ ಗಿಡಗಳನ್ನ ರೆಡಿ ಮಾಡಿಕೊಂಡು ನೆಕ್ಸ್ಟ್ ನಾನು ರೇಷ್ಮೆ ಕಡ್ಡಿಗಳನ್ನ ತರಿಸ್ಕೊಳ್ತೀನಿ. ಫ್ರೆಂಡ್ಗೆ ಹೇಳ್ಕೊಂಡು, ಪಾಪ ಫ್ರೀಯಾಗಿ ಕೊಡ್ತಾರೆ, ನಾನು ಕೇಳ್ಕೊಂಡೆ ಅಂತ. ಒಂದು ಚೀಲ ನಮಗೆ ರೇಷ್ಮೆ ಕಡ್ಡಿಗಳನ್ನ ಫ್ರೀಯಾಗಿ ಕೊಡ್ತಾರೆ, ಹಳೆ ಕಡ್ಡಿಗಳು. ನೆಕ್ಸ್ಟ್ ನಾನು ಅಕ್ಸೆ ಗಿಡಗಳನ್ನ ನಾಟಿ ಮಾಡಿ 1 ತಿಂಗಳಿಗೆ ಇಷ್ಟು ಗ್ರೋತ್ ಕಾಣ್ತವೆ. ಆನಂತರ ನಾನು ಏನು ಮಾಡ್ತೀನಿ, ಇವಕ್ಕೆ ನೀರಿನ ವ್ಯವಸ್ಥೆ ಡ್ರಿಪ್ ಇರಿಗೇಷನ್ ಮಾಡ್ಕೊಂಡಿರ್ತೀನಿ. ನಂತರ 1.5-2 ತಿಂಗಳು ಅಷ್ಟೊತ್ತಿಗೆಲ್ಲ ಕಳೆ ಬೆಳೆದು ಬಿಡುತ್ತೆ. ಕಳೆನ ನಂತರ ಕೀಳಿಸ್ತೀನಿ ಮತ್ತು ಗಿನಿ ಹುಲ್ಲನ್ನ ನಾಟಿ ಮಾಡ್ತೀನಿ. ಅದಕ್ಕೂ ಕೂಡ ಸ್ಪ್ರಿಂಕ್ಲರ್ ಜೆಟ್ಗಳನ್ನ ಅಳವಡಿಸ್ತೀನಿ. ಅದರಿಂದ ನೀರು ಕೊಡ್ಲಿಕ್ಕೆ ಭಾಳ ಅನುಕೂಲ ಆಗುತ್ತೆ ಅಂತ ಇದೆಲ್ಲ ಸ್ವಂತ ಮನೆ ಬೋರಿಂದನೇ ಶುರು ಮಾಡ್ತೀನಿ. ಅಲ್ಲಿಂದ ನೆಕ್ಸ್ಟ್ ನಾನು ಸ್ವಂತ ವೆಲ್ಡಿಂಗ್ ಮಿಷಿನ್ನು, ಕಬ್ಬಣ ಕಟ್ ಮಾಡೋ ಮಿಷಿನ್ನುಗಳನ್ನ ಸ್ವಂತ ಪರ್ಚೇಸ್ ಮಾಡ್ತೀನಿ. ಮನೇಲೇ ಓಪನಿಂಗ್ ಮಾಡ್ತೀನಿ. ಅವಕ್ಕೆಲ್ಲ ಪೂಜೆ ಎಲ್ಲ ಮಾಡಿ ನೆಕ್ಸ್ಟ್ ನಾನೇ ವರ್ಕ್ ಸ್ಟಾರ್ಟ್ ಮಾಡೋಣ. ಸಣ್ಣ ಪುಟ್ಟ ಕೆಲಸಕ್ಕೆ ಯಾರೂ ಬರೋಲ್ಲ ಅಂಥೇಳಿ ಮ್ಯಾಟು ತರಿಸ್ಕೊತೀನಿ. 15 ಮ್ಯಾಟ್ ತರಿಸ್ಕೊತೀನಿ. 2x2 ಅಳತೆ ಇರುತ್ತೆ. 70 mm ಥಿಕ್ನೆಸ್ ಇರುತ್ತೆ. ಇದು ಬೆಂಗಳೂರಿಂದನೇ ತರಿಸ್ಕೊಳ್ತೀವಿ ನಾವು. ನೆಕ್ಸ್ಟು ಕೆಲಸನ ಸ್ಟಾರ್ಟ್ ಮಾಡ್ತೀವಿ ನಾವು. ಕಬ್ಬಣ ಎಲ್ಲನೂ ಹಾರ್ಡ್ವೇರಲ್ಲಿ ಪರ್ಚೇಸ್ ಮಾಡಿಕೊಂಡು ಕೆಲಸ ಸ್ಟಾರ್ಟ್ ಮಾಡ್ತೀನಿ. ನೋಡಿ, ಕೆಲಸ ಹೀಗೆ ಬರ್ತಾ ಇದೆ ನೋಡಿ. ಇದು ಯಾರ ಕೈಲೂ ಕೇಳಲಿಕ್ಕೆ ಹೋಗಿಲ್ಲ. ಅಲ್ಲಿ ಇಲ್ಲಿ ಡಿಸೈನ್ ನೋಡಿದ್ದೀನಿ, ನೋಡ್ಕೊಂಡು ನಾನು ಅದೇ ಥರ ಡಿಸೈನ್ ಮಾಡ್ಕೊಂಡಿದ್ದೀನಿ. ತುಂಬ ವಿಡಿಯೋಗಳನ್ನ ನೋಡಿ. ಇದು ನಾನೇ ವರ್ಕ್ ಮಾಡಿರೋದು. ವರ್ಕ್ ಮಾಡಿದ್ಮೇಲೆ ಪೇಂಟ್ ಮಾಡಿದ್ದೀನಿ ನೋಡಿ. ನಾನೇ ವರ್ಕ್ ಮಾಡ್ತೀನಿ ನೋಡಿ. ಇದು ಡೋರ್ ಮಾಡ್ತಾಯಿದ್ದೀನಿ. ಡೋರ್ ಮಾಡೋದು ಒಂದು ವಿಡಿಯೋ ಕ್ಲಿಪ್, ಇದು ಒಂದು ಫೋಟೋ ಕ್ಲಿಪ್ ಇದೆ. ಇದು ಒಂಥರ ಮುಗಿಸ್ಕೊಂಡು ಪೇಂಟೆಲ್ಲ ನಾವೇ ತೊಗೊಂಡು ನಾನೇ ಹೊಡೆದಿದ್ದೀನಿ. ಯಾಕೆಂದರೆ ನೋಡೋಣ, ನಮ್ಮ ಕೈಲಿ ಏನಾಗುತ್ತೆ ಅಷ್ಟು ಮಾಡೋಣ ಅಂಥೇಳಿ, ಬೇರೆಯವ್ರ ಮೇಲೆ ಡಿಪೆಂಡ್ ಆಗಬಾರ್ದು ಅಂದ್ಬಿಟ್ಟು ಇಷ್ಟು ರೆಡಿ ಮಾಡಿ ನಿಲ್ಲಿಸ್ಕೊತೀನಿ ನಾನು. ಕೇಜ್ ಎಲ್ಲ ಕಂಪ್ಲೀಟ್ ಆಗಿರುತ್ತೆ. ಮ್ಯಾಟನ್ನು ಇನ್ಸ್ಟಾಲ್ ಮಾಡ್ತೀನಿ ಮತ್ತು ಡ್ರಮ್ ಕಟ್ ಮಾಡಿ ಡ್ರಮ್ ಇನ್ಸ್ಟಾಲ್ ಮಾಡ್ತೀನಿ. ಆಮೇಲೆ ಪಿಚ್ಕೆಗಂಗ್ಲ ಜಾರ್ ಬರಲಿ ಅಂದ್ಬಿಟ್ಟು ಸ್ಲೈಡ್ ಟೈಪಲ್ಲಿ ನಾನು ಇದು ಮಾಡ್ತೀನಿ. ನಾರ್ಮಲ್ ಪ್ಲಾಸ್ಟಿಕ್ ಹಾಕಿರ್ತೀನಿ, ಅದು ಒಂದು ವೀಕಲ್ಲಿ ಹೊರಟೋಗುತ್ತೆ. ಆನಂತರ ನಾನು ತೆಗೆದು ಆ ಸ್ಪಾಟ್ಗೆ ನಾನು ಇದು ಹಾಕಿದ್ದೀನಿ. ಇದು ನಾರ್ಮಲ್ ಪ್ಲಾಸ್ಟಿಕ್ಕು, ಕೆಜಿಗೆ 70 ರೂಪಾಯಿದು. ಇದು ಒಂದು 15 ದಿನವೂ ಬರೋಲ್ಲ, ಯಾಕಂದರೆ ಬೇಗ ಹರಿದೋಗ್ಬಿಡುತ್ತೆ. ಆಮೇಲೆ ದಿನ ಕ್ರಮೇಣ ಕಳೆದಂತೆ ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದ್ಮೇಲೆ ಇದಕ್ಕೆ ಫ್ಲೆಕ್ಸ್ ಬ್ಯಾನರ್ ಹಾಕಿದ್ರೆ ಹರಿಯಲ್ಲ, ಗಟ್ಟಿ ಇರುತ್ತೆ, 1 ವರ್ಷ 2 ವರ್ಷ ಬರುತ್ತೆ ಅಂತ ಅಂದ್ಬಿಟ್ಟು ನಾನೇನು ಮಾಡ್ತೀನಿ, ಅದಕ್ಕೆ ಫ್ಲೆಕ್ಸ್ ಬ್ಯಾನರ್ನ ಹಾಕಿರೋ ಮೊದಲನೇ ವೀಡಿಯೋದಲ್ಲಿ ತೋರಿಸಿದ್ದೀನಿ ನೋಡಿ, ಫ್ಲೆಕ್ಸ್ ಬ್ಯಾನರ್ ಹಾಕಿದ್ದೀನಿ ಅಂತ ನೋಡಿ. ಇಷ್ಟು ಕೆಲಸನ ಕಂಪ್ಲೀಟ್ ಮಾಡ್ತೀನಿ. ಕಂಪ್ಲೀಟ್ ಮಾಡಿ ನನ್ನ ಮೊದಲನೇ ಮನೇಲಿದ್ದಂಥ ಒಂದು ಹೆಣ್ಣು ಮೇಕೆ, ಒಂದು ಗಂಡು ಮೇಕೆನ ಸಮಯ ನೋಡಿ ನಾನು ಅದ್ರ ಮೇಲೆ ಬಿಡ್ತೀನಿ. ಇದು ಡಿಸೈನ್ ತೋರಿಸ್ತಿದ್ದೀನಿ ನೋಡಿ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ಲಿಪ್ಪಲ್ಲಿ ಯಾವ ಮೇಕೆಗಳನ್ನ ಬಿಟ್ಟು ಅಂತ ಅದರದ್ದು ಒಂದು ಕ್ಲಿಪ್ ಬರುತ್ತೆ ನೋಡಿ. 2 ಮೇಕೆಯನ್ನು ಬಿಟ್ಟಿದ್ದೀನಿ ಮೇಲ್ಗಡೆ. ಇದು ನನ್ನ ಜರ್ನಿಯ ಫಸ್ಟ್ ಮಾಡಿದ್ದು. ಈ ವಿಡಿಯೋ ಜರ್ನಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು
ಮುಂದಿನ ವೀಡಿಯೋದಲ್ಲಿ ನಾನು ಏನೇನು ಎಕ್ಸ್ಟೆಂಡ್ ಮಾಡಿದೆ ಅನ್ನೋದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ಇನ್ನೇನು ಡೆವಲಪ್ ಮಾಡ್ಬೋದು, ಏನಾದರೂ ಇನ್ನೂ ಡೆವಲಪ್ ಮಾಡ್ಬೋದು ಅನ್ನೋದಿದ್ದರೆ ಅದನ್ನು ಕೂಡ ಮಾಡ್ತೀನಿ. ಥ್ಯಾಂಕ್ ಯು.